ಅವನು ಹಿಂದಿನ BJP ಸರ್ಕಾರ ಗೋಹತ್ಯಾ ನಿಷೇಧವನ್ನು ತಗೊಂಬಂದರೆ ಇವನು ಗೋಹತ್ಯೆ ಮಾಡಬೇಕು ಅಂತ ಅವನು ಮಾಡ್ತಿದ್ದಾನೆ. ಅಂದರೆ ನೋಡಿ, ಗೋಗಳಿಗೆ ಗೌರವ ಇಲ್ಲ, ಬ್ರಾಹ್ಮಣರಿಗೆ ಗೌರವ ಇಲ್ಲ, ವೇದಗಳಿಗೆ ಗೌರವ ಇಲ್ಲ, ಯಾರಿಗೂ ಕೂಡ ಗೌರವ ಇಲ್ಲ ಅಂತ ಮಾಡ್ತಾ ಇದ್ದಾನೆ. ಇದು ಯಾವುದು? ಕಲಿಯುಗ. ಕಲಿಯುಗದ ಪ್ರಭಾವ ಸಂಪೂರ್ಣವಾಗಿರೋದರಿಂದ ಅವನು ತಾನು ಹಾಗೆ ಮಾಡ್ತಾ ಇದ್ದಾನೆ. ಇವತ್ತು ಕಲಿಯುಗ ಸತ್ಯ ಅಂತ ನಮಗೆ ಅನ್ಲಿಕ್ಕೆ ಯಾಕೆ ಅಂತಂದರೆ ಇದೆಲ್ಲವೂ ಕೂಡ ಇದೆ. ಬ್ರಾಹ್ಮಣರಿಗೆ, ಗೋಗಳಿಗೆ, ವೇದಗಳಿಗೆ, ಒಳ್ಳೆ ತನಕ್ಕೆ ಇವತ್ತು ಗೌರವ ಇಲ್ಲ. ಇವತ್ತು ಹಣ ಇದೆ ಅಂತಂದರೆ ಅವನು ಮೆರಿತಾನೆ, ಅದಕ್ಕೆ ಗೌರವ ಇದೆ ಅಂತ ತಾನು ಮಾತಾಡ್ತಾ ಇದ್ದಾನೆ. ಆದ್ದರಿಂದ ಅವನು ಹೇಳ್ತಾನೆ ಕಲಿ, ಹೀಗಾಗಿ ನನ್ನ ದೃಷ್ಟಿ ಇದ್ದಲ್ಲಿ ಒಳ್ಳೆಯದು ಅಂತ ಇಲ್ಲವೇ ಇಲ್ಲ, ಹೀಗಾಗಿ ನಾನು ಮೊದಲು ರಾಜರನ್ನೇ ಆವೇಶ ಮಾಡ್ತೇನೆ ಅಂತ ಹೇಳಿದಾಗ ಅವ ಕೃಷ್ಣ ಹೇಳ್ತಾನೆ ಅವನನ್ನು ಓಡಿಸು ಅಂತ ಹೇಳ್ತಾನೆ. ಕಲಿ, ನಾನು ಪಾಂಡವರು ಈ ಭೂಮಿಯಲ್ಲಿ ಇರೋವರೆಗೂ ಕೂಡ ನಿನಗೆ ಈ ಭೂಮಿಯನ್ನ ನೋಡ್ಲಿಕ್ಕೂ ಅವಕಾಶ ಇಲ್ಲ. ಕಿಮುತ್ತ ಅದನ್ನು ಮುಟ್ಟಿ ನೀನು ಅಲ್ಲಿ ಪ್ರವೇಶ ಮಾಡೋದು ಹೆಂಗೆ, ದೂರ ಉಳಿತು ಅಂತ